ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ವಿಡಿಯೋ. ಕಾರವಾರ ಜಿಲ್ಲೆಯಲ್ಲಿ ಕಾದ್ರೆ ಎಂಬ ಸ್ಥಳದಲ್ಲಿ ರಿಷಲ್ ಎಂಬ ಸಹೋದರಿಗೆ ಆಗಿರುವ ಒಂದು ಅನ್ಯಾಯ ಒಂದು ರಾಜ್ಯ ಮಟ್ಟದಲ್ಲಿ ಇದೊಂದು ಸುದ್ದಿಯಾಗಿದೆ. ಎಲ್ಲರಿಗೂ ಗೊತ್ತು, ಇವತ್ತಿನ ದಿನ ಆಗಿರೋ ಒಂದು ಘಟನೆ ಎಲ್ಲರಿಗೂ ಗೊತ್ತು. ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅಪರಾಧಿ ಏನಿದಾನೋ ಚಿರಾಗ್ ಬಂಧನ ಇನ್ನೂ ಕೂಡ ಆಗಿಲ್ಲ. ರಾಜ್ಯವ್ಯಾಪಿ ಎಲ್ಲ ಕಡೆಯಿಂದಲೂ ಆಕ್ರೋಶ ವ್ಯಕ್ತಪಡ್ತಾ ಇದೆ. ಮತ್ತು ಹಲವಾರು ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾವೆ. ಅವರೆಲ್ಲರೂ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಒಂದು ಬೃಹತ್ ಹೋರಾಟವನ್ನು ನಾವು ಮಾಡೋಣ ರಾಜ್ಯ ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನೂ ಕೂಡ ಕರೆ ಕೊಟ್ಟಿಲ್ಲ, ಅತಿ ಶೀಘ್ರದಲ್ಲೇ ಕರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ನೂ ಕೂಡ ಇದ್ರ ಕುರಿತಾಗಿ ನಾವು ಕರೆ ಕೊಟ್ಟಿಲ್ಲ. ಮುಖ್ಯವಾಗಿ ಈ ಒಂದು ವಿಷಯದಲ್ಲಿ ಈ ದಿನ ನಾವು DGP ಸಲೀಂ ಸರ್ ಅವ್ರನ್ನ, ಪೊಲೀಸ್ ಮಹಾನಿರ್ದೇಶಕರಾಗಿರುವ ಸಲೀಂ ಸರ್ ಅವ್ರನ್ನ ಭೇಟಿಯಾಗಿದ್ವು. ಇವತ್ತು ಡೈರೆಕ್ಟಾಗಿ ಭೇಟಿಯಾಗಿ ಅವರಿಗೂ ಕೂಡ ಇವತ್ತು ಲೆಟ್ರು, ನಾವು ಪತ್ರವನ್ನು ಅವರಿಗೆ ಮನವಿಯನ್ನು ನಾವು ಕೊಟ್ಟವು. ಇನ್ನೂ ಕೂಡ ಸರ್ ಇದ್ರ ಬಗ್ಗೆ ಅರೆಸ್ಟ್ ಆಗಿಲ್ಲ ಮತ್ತು ಹಲವಾರು ವಿಚಾರಗಳನ್ನು ಅವ್ರ ಬಗ್ಗೆ ನಾವು ಮಾತಾಡ್ತಾ ಲೆಟ್ರ್ ಕೊಡ್ತಾ ಅವ್ರಿಗೆ ಹೇಳೋದು. ಅವರು ಇಮಿಡಿಯೇಟ್ಲಿ ಅಲ್ಲಿಂದನೇ ದೀಪನ್ ಸರ್ ಅವರಿಗೆ ಕಾರವಾರ SP ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಕರೆ ಮಾಡಿ ಇದರ ಕುರಿತಾಗಿ ವಿಚಾರಗಳನ್ನು ತಗೊಂಡು ಇಮ್ಮಿಡಿಯೇಟ್ಲಿ ಏನಿದೆಯೋ ಆ್ಯಕ್ಷನ್ ತೊಗೊಳ್ಬೇಕು, ಎಲ್ಲೇ ಇದ್ರೂ ಕೂಡ ಬಿಡಬೇಡಿ, ಇದು ವರ್ಕ್ ಮಾಡಿ, ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ ಇದ್ರ ಕುರಿತಾಗಿ ಅಂತೇಳಿ ಭಾಳಷ್ಟು ಮಾತುಗಳನ್ನು, ನಾನು ಫೋನಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡೋದಕ್ಕಾಗೋದಿಲ್ಲ, ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ನಂತರ ನಾನು ಕೂಡ ದೀಪನ್ ಸರ್ ಅವರಿಗೆ, SP ಅವರಿಗೆ ಕರೆ ಮಾಡಿ ನಾನು ಮಾತಾಡಿದೆ ಇದ್ರ ಕುರಿತಾಗಿ. ಇಲ್ಲ ಪಿಂಟೋ ಅವರೇ, ಇದ್ರ ಕುರಿತಾಗಿ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಡ್ತೀವಿ, ನಾವು ವರ್ಕ್ ಮಾಡ್ತಾ ಇದ್ದೀವಿ, ನಮ್ಮ ತಂಡ ವರ್ಕ್ ನಡೀತಾ ಇದೆ ಅಂತೇಳಿ ಅವರು ಹೇಳಿದ್ದಾರೆ. ಖಂಡಿತವಾಗಿ ನಂಬಿಕೆ ಇದೆ, ಸರ್ಕಾರದ ಮಟ್ಟದಲ್ಲಿ ನಮಗೆ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ. ಖಂಡಿತವಾಗಿ ಕಾರ್ಯ ನಡೆಯುತ್ತೆ. ಆ ಒಂದು ರಿಷಲ್ ಸಹೋದರಿಗೆ ನ್ಯಾಯವನ್ನು ಕೊಡ್ತೀರಾ ಅನ್ನೋ ಭರವಸೆ, ನಂಬಿಕೆ ನಮ್ಮಲ್ಲಿ ಇದೆ. ಭಾಳ ಸಂತೋಷ. ಎರಡು ಸಂಘಟನೆಯಿಂದ ಇವತ್ತು ಲೆಟ್ರನ್ನ ಕೊಟ್ವು. ಒಂದು ಕರ್ನಾಟಕ ಕ್ರೈಸ್ತ ಸಂಘಟನೆಯಿಂದ ಒಂದು ಲೆಟ್ರನ್ನು ಕೊಟ್ವು. ಇನ್ನೊಂದು ಅಂಬೇಡ್ಕರ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಗೀತಾರವರ ನೇತೃತ್ವದಲ್ಲಿ ನಾವು ಲೆಟ್ರ್ ಕೊಟ್ವು. ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ನಾವು ಈ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ. ಮಾತ್ರವಲ್ಲ, ಇವತ್ತು ನಾವು ಹೋಮ್ ಮಿನಿಸ್ಟ್ರನ್ನ ಭೇಟಿಯಾಗಬೇಕಾಗಿತ್ತು. ಸ್ವಲ್ಪ ಟೈಮಿಂಗ್ಸ್ ಇದಾಗಿ ನಾವು ಅವ್ರನ್ನ ಭೇಟಿಯಾಗೋಕ್ಕಾಗಿಲ್ಲ. ನಾಳೆ ಮತ್ತೆ ಅವ್ರನ್ನ ನಾವು ಭೇಟಿ ಆಗ್ತಾಯಿದ್ದೀವಿ. ಹೋಮ್ ಮಿನಿಸ್ಟರ್ ಅವ್ರನ್ನ, ಗೃಹ ಸಚಿವರನ್ನ ಭೇಟಿಯಾಗಿ ನಾವು ಮನವಿ ಪತ್ರವನ್ನು ಕೊಡ್ತಾಯಿದ್ದೀವಿ. ಎಲ್ಲ ಲೆಟ್ರೆಲ್ಲ ರೆಡಿಯಾಗಿದೆ, ನಾವು ವರ್ಕ್ ಮಾಡ್ತಾಯಿದ್ದೀವಿ ಆಲ್ರೆಡಿ. ಹಲವಾರು ಜನ ನೀವು ಕರೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಕುರಿತಾಗಿ. ಖಂಡಿತವಾಗಿ ನ್ಯಾಯ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಖಂಡಿತ ಎಲ್ಲರೂ ಸೇರಿ ಈ ಹೋರಾಟವನ್ನು ನಾವು ಮಾಡೋಣ. ಧನ್ಯವಾದಗಳು.